ಈಗ ಬಿರಿಯಾನಿ ಪ್ಲೇಟ್ ಇಟ್ಕೊಂಡು ಒಂದೊಂದು ಪೀಸೆ ತಿನ್ನೋ ಬದಲು ಎಲ್ಲ ಪೀಸು ತಿಂದ್ಬಿಟ್ರೆ ಕಷ್ಟ ಆಗುತ್ತೆ ಅಂತ. ಎಸ್, ಡೆಫಿನೆಟ್ಲಿ ಸರ್. ಎಸ್, ಒಂದು ಕುತೂಹಲದಿಂದ ಕೇಳ್ತಾ ಇಷ್ಟೆಲ್ಲ ಹೇಳಿದ್ಮೇಲೆ ನನಗೊಂದು ಕ್ಯೂರಿಯಾಸಿಟಿ ಏನಂತಂದ್ರೆ, ಈ ಶೇರ್ ಮಾರ್ಕೆಟ್ ಅಲ್ಲಿ ಹಾರ್ಡ್ ವರ್ಕ್ ವರ್ಕ್ ಆಗುತ್ತಾ, ಸ್ಮಾರ್ಟ್ ವರ್ಕ್ ಆಗುತ್ತಾ, ಅಥವಾ ಅದೃಷ್ಟ ಅನ್ನೋದು ವರ್ಕ್ ಆಗುತ್ತಾ ಅಂತ? ವೆರಿ ಟಫ್ ಪ್ರಶ್ನೆ. ಸೊ ಇಲ್ಲಿ ಹಾರ್ಡ್ ವರ್ಕ್ ಅನ್ನೋದು ಇನಿಷಿಯಲಿ ಮಾಡಲೇಬೇಕು. ಸೊ ಉಪೇಂದ್ರ ಅವ್ರು ಹೇಳ್ತಾರಲ್ಲ, ಫಸ್ಟು ಅವಮಾನ, ಅನುಮಾನ, ಸನ್ಮಾನ. ಸ್ಟಾರ್ಟಿಂಗಲ್ಲಿ ನಿಮ್ಮ ಏನೇ ಕೆಲಸ, ಲೆಟ್ಸೇ ನೀವು ಶೇರ್ ಮಾರ್ಕೆಟ್ ಮಾಡಿದ್ರಿ ಸರ್, ನಿಮ್ಮನ್ನು ಎಲ್ಲರೂ ಅನುಮಾನದಂದೇ ನೋಡ್ತಾರೆ. ಆವಾಗ ನೀವೇನು ಮಾಡಬೇಕು, ಹಾರ್ಡ್ ವರ್ಕ್ ಮಾಡಬೇಕು. ಸ್ಟಾರ್ಟಿಂಗ್ ಸ್ಟೇಜಸಲ್ಲಿ ನಿಮಗೆ ಕ್ಯಾಂಡಲ್ ಅಂದರೆ ಏನು ಗೊತ್ತಾಗಲ್ಲ, ಕ್ಯಾಂಡಲ್ ಸ್ಟಿಕ್ ಟೈಪ್ಸ್ ಏನು, ಪ್ರತಿಯೊಂದು ಹಾರ್ಡ್ ವರ್ಕ್ ಮಾಡಬೇಕು. ಅಟ್ಲೀಸ್ಟ್ 2-3 ಮಂತ್ಸ್ ಹಾರ್ಡ್ ವರ್ಕ್ ಮಾಡಬೇಕು. ನೆಕ್ಸ್ಟ್ ಸ್ಮಾರ್ಟ್ ವರ್ಕ್. ನೆಕ್ಸ್ಟ್ 2-3 ಮಂತ್ಸ್ ನಿಮಗೇನು ಫುಲ್ಲು ಕ್ಯಾಂಡಲ್ಗಳನ್ನ ನೋಡ್ಕೊಂಡು ಕೂತ್ಕೊಳ್ಳೋ ಅವಶ್ಯಕತೆ ಇಲ್ಲ. ಜಸ್ಟ್ ಅದು ಚಾರ್ಟ್ ನೋಡಿದ ತಕ್ಷಣ ನೀವು ಹೇಳ್ತೀರಾ ಇದೇ ಬುಲ್ಲಿಶ್ ಎಂಗಲ್ಫಿಂಗ್, ಇದು ಪಿಯರ್ಸಿಂಗ್, ಇಲ್ಲಿ ಮಾರ್ಕೆಟು ಬೌನ್ಸ್ ಆಗೋ ಚಾನ್ಸ್ ಇದೆ ಅನ್ನೋ ಒಂದು ಮಟ್ಟಕ್ಕೆ ಹೋಗ್ತೀರಾ. ದೆನ್ ಕಮ್ ಸ್ಮಾರ್ಟ್ ವರ್ಕ್. ದೆನ್ ಇಟ್ಸ್ ಅ ಲಾಜಿಕಲ್ ಸಬ್ಜೆಕ್ಟ್. ಇಲ್ಲಿ ಲಕ್ಕು ಅಂತ ಹೇಳೋದು ತಪ್ಪಾಗುತ್ತೆ. ಲಕ್ ಆಗಿದ್ರೆ ದೆರ್ ಆರ್ ಟ್ರೇಡರ್ಸ್ ಇನ್ ಇಂಡಿಯಾ ಕನ್ಸಿಸ್ಟೆಂಟ್ಲಿ ತಿಂಗಳಿಗೆ 2-3% ಮಾಡೋವಂಥ ಟ್ರೇಡರ್ಗಳನ್ನ ನಾನು ಮೀಟ್ ಮಾಡಿದ್ದೀನಿ. ಪ್ರತಿ ತಿಂಗಳು 1 ಕೋಟಿ 2 ಕೋಟಿ ಲಾಭ ಮಾಡೋರನ್ನ ಸಹ ನೀವು ಯೂಟ್ಯೂಬಲ್ಲಿ ಸಾವಿರಾರು ಜನ ನೋಡಿರ್ತೀರ. ಬಟ್ ದಿನಕ್ಕೆ 1 ಕೋಟಿ ಮಾಡ್ತೀನಿ ಅಂತ ಹೇಳೋರು ಮೋಸ, ಸುಳ್ಳು. ತಿಂಗಳಿಗೆ ಇಷ್ಟು ಮಾಡ್ತಾಯಿದ್ದೀನಿ ಸರ್, ವರ್ಷಕ್ಕೆ 1-2 ಕೋಟಿ ಮಾಡ್ತಾಯಿದ್ದೀನಿ, ವರ್ಷಕ್ಕೆ ದುಡ್ಡು ಮಾಡ್ತಾಯಿದ್ದೀನಿ ಅಂದರೆ ಅವರು ನಿಜ ಹೇಳ್ತವ್ರೆ. ಪ್ರತಿದಿನ ನಾನು ಮಾಡ್ತಾಯಿದ್ದೀನಿ, ಪ್ರತಿದಿನ ದುಡ್ಡು ಮಾಡೋಕ್ಕಾಗೋದೇ ಇಲ್ಲ ಶೇರ್ ಮಾರ್ಕೆಟಲ್ಲಿ. 100 ದಿವಸ ನೀವು ಟ್ರೇಡ್ ಮಾಡಿದ್ರೆ ನೀವು ಗೆಲ್ಲಕ್ಕಾಗೋದೇ 60-70 ದಿವಸ. ಇನ್ನು 40 ದಿವಸ ಅವ್ರು ಬಂದು ತೋರಿಸಲ್ಲ ಸ್ಕ್ರೀನ್ನ. ಗೆದ್ದಿರೋ ದಿವಸ ಬಂದ್ಬಿಟ್ಟು ನೋಡ್ದೆ ಇವತ್ತು 1 ಕೋಟಿ ಮಾಡಿದೆ ಅಂತಾರೆ, ಬೇರೆ ದಿವಸ ಬಂದು ತೋರಿಸಲ್ಲ, ಯಾಕಂದ್ರೆ ಲಾಸ್ ಆಗಿರುತ್ತೆ. ಇನ್ನೂ ಸ್ವಲ್ಪ ಜನ ಮಹಾನ್ ಭಾವರಿದ್ದಾರೆ, 2 ಅಕೌಂಟ್ ಇಟ್ಕೊಂಡಿರ್ತಾರೆ. ಒಂದು ಅಕೌಂಟಲ್ಲಿ ಫ್ಯೂಚರ್ಸ್ ಅಂತ ಕರೀತಾರೆ, ಬೈ ಮಾಡ್ತಾರೆ. ಈ ಅಕೌಂಟಲ್ಲಿ ನಿಮಗೆ 2 ಲಕ್ಷ ದುಡ್ಡು ಬರುತ್ತೆ. ಇನ್ನೊಂದು ಅಕೌಂಟಲ್ಲಿ ಅದೇ ಶೇರನ್ನು ಬೀಳುತ್ತಂತ ಹಾಕಿರ್ತಾರೆ. ಇದರಲ್ಲಿ 2 ಲಕ್ಷ ಬಂದರೆ 2 ಲಕ್ಷ ಹೋಗಿರುತ್ತೆ. ಬಂದಿರೋದನ್ನು ತೋರಿಸ್ತಾರೆ. ನೆಕ್ಸ್ಟ್ ದಿವಸ ಉಲ್ಟಾ ಮಾಡ್ತಾರೆ. ನೆಕ್ಸ್ಟ್ ದಿವಸ ಲೆಟ್ಸೆ ಮಾರ್ಕೆಟ್ ಬಿದ್ದೋಯ್ತು, ಈ ಅಕೌಂಟಲ್ಲಿ 2 ಬಂದಿರ್ತದೆ, ಈ ಅಕೌಂಟಲ್ಲಿ 2 ಹೋಗಿರುತ್ತೆ. ಬಂದಿರೋದು ತೋರಿಸ್ತಾರೆ, ಹೋಗಿರೋದು ತೋರಿಸಲ್ಲ. ಈ ಥರ ಮಾಡೋರು ಸಹ ನಮ್ಮ ದೇಶದಲ್ಲಿ ಇದ್ದಾರೆ. ಅವ್ರನ್ನ ಜನ ಕ್ರೇಜಿಯಾಗಿ ಫಾಲೋ ಮಾಡ್ತಾರೆ. ಅವ್ರದ್ದು 1 ಲಕ್ಷ ಫೀಸ್ ಇರುತ್ತೆ, ಹೋಗ್ಬಿಟ್ಟು ಕ್ರೇಜಿಯಾಗಿ ಕ್ಲಾಸಲ್ಲಿ ಕೂತ್ಕೊಂಡು ಲಕ್ಷ ಫೀಸ್ ಕೊಟ್ಟು ಸೇರ್ಕೊಳ್ತಾರೆ. ಅಲ್ಲಿ 3 ಸ್ಟಾರ್ ಹೋಟ್ಲಿಗೆ ಕರ್ಕೊಂಡು ಹೋಗ್ತಾರೆ ನಿಮ್ಮನ್ನು. 3 ದಿವಸ ಒಳ್ಳೆ ವೆಜ್ಜು ನಾನ್ ವೆಜ್ ಊಟ ಹಾಕ್ತಾರೆ. 3 ಸ್ಟಾರ್ ಹೋಟ್ಲಲ್ಲಿ ನಿಮಗೆ ಕ್ಲಾಸ್ ಮಾಡ್ತಾ ಇದ್ದಾರೆ ಅಂದರೆ ನೆನ್ಪಿಟ್ಕೊಳ್ಳಿ, ನೀವು ಸ್ಕ್ಯಾಮ್ಗೆ ಒಳಗಾಗಿದ್ದಾರೆ ಅಂತಲೇ ಅರ್ಥ. ಬಿಕಾಸ್ 50,000 ಫೀಸ್ ಕಿತ್ಕೊಳ್ತಾರೆ, ಆಮೇಲೆ ನೀವು ಯಾರೋ ಅವ್ರು ಯಾರೋ. ಸೊ ನಮ್ಮದು ಸಂಸ್ಥೆ ಹಂಗಿಲ್ಲ, ನಾವು 3 ಸ್ಟಾರ್ ಹೋಟ್ಲಲ್ಲಿ ಎಲ್ಲೂ ಮಾಡಲ್ಲ. ನಮ್ಮದು ಕ್ಲಾಸ್ ರೂಮ್, ನಮ್ಮದೇ ಓನ್ ಸ್ವಂತ ಆಫೀಸ್ಗಳಿದ್ದಾವೆ, ರೆಂಟೆಡ್ಡು. ಸೊ ಅಲ್ಲೇ ಮಾಡ್ತೀವಿ. ನಮ್ಮ ಆಫೀಸ್ ಎಲ್ಲೂ ಹೋಗಲ್ಲ, 365 ಡೇಸು ಅಲ್ಲೇ ಇರ್ತದೆ. ಸೊ ಅದರಿಂದ ನಾವು ನಿಮ್ಮ ಕೈಗೆ ಸಿಗ್ತೀವಿ. ಸೊ ಡೆಫಿನೆಟ್ಲಿ ಮಾರ್ಕೆಟಲ್ಲಿ ತುಂಬ ವಿಧವಾದ ನಿಮಗೆ ಸ್ಕ್ಯಾಮ್ಗಳಿಗೆ ಒಳಗಾಗ್ಬೋದು ನೀವು. ಎಕ್ಸ್ಪೆಷಲಿ ಟಿಪ್ಸ್ ಅಂತ ಕರೀತಾರೆ ಸರ್, ಅದನ್ನು ಮಾತ್ರ ದಯಮಾಡಿ ವಾಟ್ಸಪ್ ಟೆಲಿಗ್ರಾಮಲ್ಲಿ ಟಿಪ್ಸ್ ಕೊಡ್ತೀನಿ ಅಂತಾರೆ. ಟಿಪ್ಸ್ಗಳನ್ನು ತಗೊಂಡು ನೀವು ಇನ್ವೆಸ್ಟ್ ಮಾಡಿ ಟ್ರೇಡ್ ಮಾಡಿದ್ರೆ ಅಂತೂ ಭಾರಿ ನಷ್ಟಗೊಳ್ತೀರಾ. ಟಿಪ್ಸ್ ತೊಗೋಬೇಡಿ. ನಿಮ್ಮ ಅಕೌಂಟ್ ಲಾಗಿನ್ ಐ ಡಿ ಪಾಸ್ವರ್ಡ್ಗಳನ್ನ ದಯಮಾಡಿ ಯಾರಿಗೂ ಶೇರ್ ಮಾಡಿ ಲಾಸ್ ಆದರೆ ನೀವು ಸೆಬಿಗೆ ಹೋಗಿ ಕಂಪ್ಲೇಂಟ್ ಮಾಡೋದು. ಸೆಬಿ ಏನು ಹೇಳ್ತಾರೆ, ನಿನ್ನ ಪಾಸ್ವರ್ಡ್ OTP ಹೆಂಗೆ ಕೊಟ್ಟೆ ಅವ್ರಿಗೆ, ನಿಮಗೆ ಟ್ರೇಡಿಂಗ್ ಮಾಡಿಕೊಡ್ತೀನಿ ನಿಮ್ಮ ಲಾಗಿನ್ ಐ ಡಿ ಪಾಸ್ವರ್ಡ್ ಕೊಡಿ ಅಂದರೆ ಅದು ದೊಡ್ಡ ಸ್ಕ್ಯಾಮ್. ದಯಮಾಡಿ ಇದಕ್ಕೂ ಒಳಗಾಗಬೇಡಿ. ಈ ಸ್ಕ್ಯಾಮ್ನ ತಡೆ ಹಿಡಿಯೋದು ಹೇಗೆ ಅಂತ? ಸರ್, ಇದಕ್ಕೆ ತಡೆ ಹಿಡಿಯೋದಕ್ಕೆ ಇವಾಗ ನಮ್ಮ ದೇಶದಲ್ಲಿ ಪ್ರಾಬ್ಲಮ್ ಏನಂದರೆ, ಒಬ್ಬೊಬ್ರಿಗೂ ಹೋಗಿ ನಾವು ಹೇಳೋಕ್ಕಾಗಲ್ಲ. ಸೊ ಓನ್ಲಿ ವೇ ಟು ಅವಾಯ್ಡ್ ಸ್ಕ್ಯಾಮ್ ಈಸ್ ಜನಗಳಿಗೆ ತಿಳುವಳಿಕೆ. ಇವಾಗ ನೋಡಿ ಸರ್, ಸರಗಳ್ಳರಿದ್ದಾರೆ ಅಂತ ಮೈಕಲ್ಲಿ ಅನೌನ್ಸ್ ಮಾಡ್ತಾರೆ. ಯಾಕಂದರೆ ಸರ್ಕಾರದ ಕೈಲೇ ಇಟ್ಸ್ ವೆರಿ ಟಫ್ ಟು ಚೇಂಜ್ ಪೀಪಲ್. ಸೊ ಅದರಿಂದ ಓನ್ಲಿ ವೇ ಟು ಎಜುಕೇಟ್ ಪೀಪಲ್. ಜನಗಳಿಗೆ ಎಷ್ಟು ಎಜುಕೇಷನ್ ಬರುತ್ತೋ ಅಷ್ಟು ಈ ಸ್ಕ್ಯಾಮ್ಗಳು ತಡೆಗಟ್ಟುತ್ತೆ. ಸೊ ಹೈಯೆಸ್ಟ್ ಸ್ಕ್ಯಾಮ್ ಆಗ್ತಿರೋದು ನನ್ನ ಪ್ರಕಾರ ಅಂದರೆ ನಾರ್ತ್ ಕರ್ನಾಟಕ ಕಡೆ, ಎಸ್ಪೆಷಲಿ ಗುಲ್ಬರ್ಗ, ಬೀದರ್, ಇಲ್ಲಿ ತುಂಬ ಮುಗ್ಧ ಜನ. ನಾನು ಬಂದು ಕೊಡಿ, ನನಗೊಂದು ಕೋಟಿ ಕೊಡಿ, ನಿಮ್ಮ ಕೋಟಿ ನೆಕ್ಸ್ಟ್ ತಿಂಗಳಲ್ಲೇ ಕೊಡ್ತೀನಿ ಅನ್ನೋರು ಕೊಟ್ಬಿಡ್ತಾರೆ ವಿತೌಟ್ ಎನಿ. ಅಂದರೆ ಅಷ್ಟು ಮುಗ್ಧ ಜನ ಇದ್ದಾರೆ. ಹೈಯೆಸ್ಟ್ ಸ್ಕ್ಯಾಮ್ ಆಗ್ತಾ ಇರೋದು ಆ ಕಡೆ. ಬಿಕಾಸ್ ಅಲ್ಲಿ ಸ್ವಲ್ಪ ಲಿಟ್ರಸಿ, ಫಿನಾನ್ಷಿಯಲ್ ಲಿಟ್ರಸಿ ನಾಲೆಜ್ ತುಂಬ ಕಡಿಮೆ ಇದೆ ಅಲ್ಲಿರೋ ಜನಗಳಿಗೆ. ಸೊ ಅದಕ್ಕೆ ಅಲ್ಲೂ ಸಹ ಒಂದು ಬ್ರಾಂಚ್ ಮಾಡಿದ್ದೀವಿ, ಒಂದು ಸ್ಕ್ಯಾಮನ್ನು ತಡೆಗಟ್ಟೋದಕ್ಕೆ. ಬಿಕಾಸ್ ಓನ್ಲಿ ವೇ ಸರ್, ನೀವು ಕೇಳಿದ್ರಿ, ಅದಕ್ಕೆ ನಾನು ತುಂಬ ಯೋಚನೆ ಮಾಡಿದ್ದೀನಿ, ಡೇ ಆ್ಯಂಡ್ ನೈಟ್ ಯೋಚನೆ ಮಾಡಿದ್ದೀನಿ, ಹೆಂಗೆ ಸ್ಕ್ಯಾಮ್ ತಡೆಗಟ್ಟೋದು, ಹೆಂಗೆ ಜನಗಳು ಪಾಪ ಏನು ಮಾಡಿದ್ರು ಟ್ರ್ಯಾಪ್ ಆಗ್ತಾರಲ್ಲ, ಎಲ್ಲೋ ಹೋಗಿ ಸಿಕ್ಕಾಕೊಳ್ತಾರೆ, 10 ಲಕ್ಷ 20 ಲಕ್ಷ ಕಳ್ಕೊಳ್ತಾರೆ. ಆಮೇಲೆ ನಂದು ಎಲ್ಲೋ ವಿಡಿಯೋ ನೋಡ್ತಾರೆ, ಲಾಸ್ಟಿಗೆ ನಮ್ಮ ಹತ್ರಕ್ಕೆ ಬರ್ತಾರೆ. ಲಾಸ್ಟಿಗೆ 2 ಲಕ್ಷ ಇಟ್ಕೊಂಡಿರ್ತಾರೆ, ಇಲ್ಲ 1 ಲಕ್ಷ ಇಟ್ಕೊಂಡಿರ್ತಾರೆ. ಸರ್ ನೀವೇ ಸರ್ ದೇವರು, 20 ಲಕ್ಷ ರಿಕವರ್ ಮಾಡಿಕೊಡಿ ಸರ್ ಅಂತಾರೆ. ಅಸಾಧ್ಯ ಅದು. 20 ಲಕ್ಷ ಇದ್ದಾಗ ನಮ್ಮನ್ನು ನೆನೆಸ್ಕೊಳ್ಳಲ್ಲ, ಲಾಸ್ಟ್ ಎಲ್ಲ ಖಾಲಿ ಆದಮೇಲೆ ನಮ್ಮನ್ನು ನೆನೆಸ್ಕೊಳ್ತಾರೆ. ಅದೇ ನಮಗೂ ಅದೇ ಪೇನ್ ಆಗೋದು. 20 ಲಕ್ಷದಲ್ಲಿ 1 ಲಕ್ಷ ಮಾಡ್ಬೋದು, 1 ಲಕ್ಷದಲ್ಲಿ 20 ಲಕ್ಷ ಮಾಡೋಕ್ಕಾಗಲ್ಲ. ಇದು ಸಿಂಪಲ್ ಮ್ಯಾಥಮೆಟಿಕ್ಸ್ನ ಜನಗಳು ಅರ್ಥ ಮಾಡ್ಕೋಬೇಕು. ನಿಮಗೆ ಯಾರಾದರೂ ಆಮಿಷ ಒಡ್ತಾ ಇದ್ದಾರೆ, ನಿಮಗೆ ಡಬಲ್ ಆಗಿಬಿಡುತ್ತೆ, ತ್ರಿಬಲ್ ಆಗಿಬಿಡುತ್ತೆ, ತಿಂಗಳಿಗೆ 10%, 5%,
ಮೋಸ. ತಿಂಗಳಿಗೆ 1 or 2% ಅಂದರೆ ಜೆನ್ಯೂನ್ ಇದ್ದಾರೆ. 2%ಗಿಂತ ಯಾರೇ ಪ್ರಾಮಿಸ್ ಮಾಡ್ತಾ ಇದ್ದಾರೆ ಅಂದರೆ ಅದು ಸ್ಕ್ಯಾಮ್ಗಳೇ ಒಳಗಾಗ್ತಾ ಇದ್ದೀರಾ ಅಂತ ಅರ್ಥ. ಎಸ್, ಶೇರ್ ಮಾರ್ಕೆಟಲ್ಲಿ ದುಡ್ಡು ಮಾಡೋದು ಯಾರು ಅಂಡ್ ಹಾಗೇನೆ ಬೆಸ್ಟ್ IPOನ ಸೆಲೆಕ್ಟ್ ಮಾಡೋದು ಹೇಗೆ ಅಂತ? ಸೊ ಶೇರ್ ಮಾರ್ಕೆಟಲ್ಲಿ ಯಾರು ದುಡ್ಡು ಮಾಡ್ತಾರೆ ಅಂದರೆ ಯಾರಿಗೆ ಸ್ಕಿಲ್ಲು, ನಾಲೆಜು ಆ್ಯಂಡ್ ಟೈಮ್ ಕೊಡ್ತಾರೆ. ಸರ್ ಇದು ಮಾರ್ಕೆಟ್ ಅಂದರೆ ಏನಂದರೆ ನಾವೇನು ಅನ್ಕೋತೀವಿ, ಏನೋ ಒಂದು ಸ್ಟಾಕು ಮೇಲಕ್ಕೆ ಹೋಗ್ತಿದೆ ನೋಡ್ಬಿಟ್ಟು ನ್ಯೂಸ್ ನೋಡಿಕೊಂಡು ಹಾಕ್ಬಿಡ್ತೀವಿ, ಆ ಥರ ಅಲ್ಲ. ಇದು ಸ್ಕಿಲ್. ಇದನ್ನು ಪ್ರತಿದಿನ ನೀವು ಸಿನ್ಸಿಯರಾಗಿ 1 or 2 hours ಒಂದು ಫಾರ್ಮುಲಾಗಳಿರ್ತವೆ, ಸ್ಕಿಲ್ಲು, ಲಾಜಿಕ್ ಇರ್ತದೆ, ಸಬ್ಜೆಕ್ಟ್ ನಾಲೆಜ್ ಗೇನ್ ಮಾಡಿಕೊಂಡ್ರೆ ಯಾರು ಬೇಕಾದ್ರೂ ದುಡ್ಡು ಮಾಡ್ಬೋದು. ಬಟ್ ಜನರಲಾಗಿ ಹೇಳ್ಬೇಕಾದ್ರೆ ಇಲ್ಲಿ ಯಾರು ದುಡ್ಡು ಮಾಡ್ತಾರೆ ಅಂದರೆ ಯಾರು ಡಿಸಿಪ್ಲೈನ್ಡ್ ಆಗಿರ್ತಾರಲ್ಲ. ಡಿಸಿಪ್ಲೈನ್ಡ್ ಅಂದರೆ ನಾನು ಇವತ್ತು 2 ಟ್ರೇಡ್ ಹಾಕ್ತೀನಿ, ಅದರಲ್ಲಿ ದಿನಕ್ಕೆ 2,000 ಬಂದರೆ ಸಾಕು, ಈ ಥರ ಡಿಸಿಪ್ಲೈನ್ಡಾಗಿ ಮಾಡೋರು ದುಡ್ಡು ಮಾಡ್ತಾರೆ. ಬಟ್ ಸ್ವಲ್ಪ ಜನ ಏನು ಮಾಡ್ತಾರೆ, ಇವತ್ತು 20 ಟ್ರೇಡು, ನಾಳೆ 50 ಟ್ರೇಡು, ನಾಳೆ 100 ಟ್ರೇಡು. ಇನ್ಡಿಸಿಪ್ಲೈನ್ ಟ್ರೇಡರ್ ಇವರು ಡೆಫಿನೆಟ್ಲಿ ಕಳ್ಕೊತಾರೆ. ಸೊ ಬೆಸ್ಟ್ IPO ಸೆಲೆಕ್ಟ್ ಮಾಡೋದು ಅದು ಸಹ ಒಂದು ಸ್ಕಿಲ್ ಸರ್. ಎಕ್ಸಾಂಪಲ್, ರೀಸೆಂಟ್ಲಿ ಒಂದು IPO ಬಂತು, ಮೀಶೋ ಅಂತ. ಮೀಶೋ ಬ್ರ್ಯಾಂಡ್ ನಿಮ್ಗೆ ಗೊತ್ತಿದೆ, ಇದು ಉಡುಗೆಗಳನ್ನು ಮಾರುವಂಥ ಬ್ರ್ಯಾಂಡ್, ಆನ್ಲೈನ್ ಬ್ರ್ಯಾಂಡ್. ಸೊ ಈ ಬ್ರ್ಯಾಂಡ್ ತುಂಬ ಸಕ್ಸಸ್ಸನ್ನು ಕಾಣ್ತು. ವಿತಿನ್ 4-5 ಡೇಸಲ್ಲಿ 60% ಜಂಪ್ ಆಯಿತು. ಆ್ಯಂಡ್ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ದು ಗ್ರೋ ಅಂತ ಕಂಪ್ನಿ ಬಂತು, ಗ್ರೋ ಡಿಮ್ಯಾಟ್ ಅಕೌಂಟ್ಸು. ಇದು ಅಷ್ಟೇ ₹120 ಲಿಸ್ಟಿಂಗ್ ಆಯಿತು. ವಿತಿನ್ 6-7 ಡೇಸಲ್ಲಿ ₹180 ಹೋಯ್ತು. ಸೊ ಇದು IPOs ಅಂದ್ರೇನು, ಹೊಸ ಕಂಪ್ನಿಗಳು ಶೇರ್ ಮಾರ್ಕೆಟ್ ಬರೋದೇ IPO. ಸೊ ಇದನ್ನು ಕಂಡುಹಿಡಿಯೋದಕ್ಕೆ, ಬೆಸ್ಟ್ IPO ಕಂಡುಹಿಡಿಯೋದಕ್ಕೆ ನೀವು ಆ ಕಂಪನಿ ಬಗ್ಗೆ ಸ್ವಲ್ಪ ಸ್ಟಡಿ ಮಾಡಬೇಕು. ಈ ಕಂಪನಿಯ ಬ್ರ್ಯಾಂಡು ಓವರಾಲ್, ಎಕ್ಸಾಂಪಲ್ ಸರ್ ಏತರ್ ಬಂತು ಆ್ಯಂಡ್ ಬೇರೆದು ಬಂತು, ಬೇರೆದು ಫ್ಲಾಪ್ ಆಯಿತು. ಎಕ್ಸಾಂಪಲ್ ಓಲಾ ಅಟ್ಟರ್ ಫ್ಲಾಪ್ ಆಯಿತು. ಬಿಕಾಸ್ ಓಲಾ ಬಗ್ಗೆ ಜನಗಳ ಹತ್ರನೇ ಕ್ಲಿಯರ್ ಕಟ್ ಇದೆ, ಓಲಾ ಇಸ್ ಒನ್ ಆಫ್ ದ ಬೆಂಕಿ ಹಚ್ಕೊಂಡ್ಬಿಡ್ತು ಅದು ಇದು ಅಂತ. ಓಲಾ ಬ್ರ್ಯಾಂಡ್ ಫ್ಲಾಪ್ ಆಯಿತು. ಬೇರೆ ಏತರ್ದು ಸೂಪರ್ ಹಿಟ್ ಆಯ್ತು. ಏನಕ್ಕೆ ಏತರ್ರು ಜನಗಳ ನಂಬಿಕೆನ ಉಳಿಸ್ಕೊಂಡಿದ್ದಾರೆ. ಟ್ರಸ್ಟ್ ವರ್ತಿ ಬ್ರ್ಯಾಂಡ್, ಈ ಒಂದು ಪ್ರೈಸ್ ಜಾಸ್ತಿ ಇದ್ರೂ ನಂಬಿಕೆ ಉಳಿಸ್ಕೊಂಡಿದೆ. ಜೊತೆಗೆ ಈ ಕಂಪನಿ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಅಂತ ಕರೀತಾರೆ. ದರ್ ಇಸ್ ಸಮಥಿಂಗ್ ಕಾಲ್ಡ್, ಅದು ಸೀಕ್ರೆಟ್ ಆ್ಯಕ್ಚುಲಿ. ಒಂದು ಒಳ್ಳೆ IPO ಕಂಡುಹಿಡಿಯೋದು ಹೆಂಗಂದರೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡ್ಕೋಬೇಕು ನೀವು. ಗ್ರೇ ಮಾರ್ಕೆಟ್ ಪ್ರೀಮಿಯಂ ಅಂದರೆ ಏನಂದರೆ, ಈ ಕಂಪನಿ ಲಿಸ್ಟಿಂಗ್ ಮುಂಚೆನೇ ನಿಮಗೆ ಹೇಳ್ತಾರೆ ಈ ಕಂಪನಿ ಫಸ್ಟ್ ಡೇ ಎಷ್ಟು ಜಂಪ್ ಆಗುತ್ತೆ ಅಂತ. ನಿಮಗೆ ದೇರ್ ಆರ್ ಸರ್ಟನ್ ವೆಬ್ಸೈಟ್ಸ್ ಲೈಕ್ IPO ವಾಚ್ ಅಂತ ಒಂದು ವೆಬ್ಸೈಟ್ ಇದೆ, ಅಲ್ಲಿ ನೀವು ಹೋದರೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡ್ಕೋಬೋದು. ಅದು 20%ಗಿಂತ ಜಾಸ್ತಿ ಇದ್ದರೆ GMP ಶುಡ್ ಬಿ ಅಬೌವ್ 20% ಇತ್ತು ಅಂದ್ಕೊಳ್ಳಿ, ನೀವು ಇನ್ವೆಸ್ಟ್ ಮಾಡಿ, ನಿಮಗೆ ಆ ಕಂಪನಿ ಲಾಭ ತಂದುಕೊಡುತ್ತೆ. ಸೊ ಡೆಫಿನೆಟ್ಲಿ IPOs ಮುಖಾಂತರ ಅಪ್ಲೈ ಮಾಡಿ. IPOs ಈಸ್ ಒನ್ ಗುಡ್ ಥಿಂಗ್, ಎವ್ರಿ ಒನ್ ಕ್ಯಾನ್ ಸ್ಟಾರ್ಟ್. ₹15,000 ಬಂಡವಾಳ ಇದ್ದರೆ ಇಲ್ಲಿ ಯಾರು ಬೇಕಾದ್ರೂ IPO ಅಪ್ಲೈ ಮಾಡ್ಬೋದು. ವರ್ಷಕ್ಕೆ ಒಂದು 30 IPO ಬರುತ್ತೆ. ಅಟ್ಲೀಸ್ಟ್ ನಿಮ್ಗೆ ಅದರಲ್ಲಿ 4 IPO ಸಿಕ್ಕಿದ್ರು. ಮೊನ್ನೆ ನೀವು ನಂಬ್ತಿರಲ್ಲ ಸರ್, 86 ಇಯರ್ಸ್ ಅಜ್ಜಿ ಕೈಯಲ್ಲಿ IPO ಅಪ್ಲೈ ಮಾಡಿದ್ದೀವಿ, 8,000 ಲಾಭ ಬಂದ್ಬಿಡ್ತು. ಖುಷಿ ಆಗ್ಬಿಟ್ರು. ಬಿಕಾಸ್ IPOದಲ್ಲಿ ಲಾಸ್ ಆಗೋ ಚಾನ್ಸಸ್ ಆರ್ ವೆರಿ ನೆಗ್ಲಿಜಿಬಲ್. ಇಫ್ ಯು ಪ್ರಾಪರ್ ಆಗಿ ನೀವು ಕಂಪ್ನಿ ಬಗ್ಗೆ ಸ್ಟಡಿ ಮಾಡಿ ಹಾಕಿದ್ರೆ ಲಾಸಸ್ ಆರ್ ವೆರಿ ನೆಗ್ಲಿಜಿಬಲ್. ಅದರಿಂದ ಎವ್ರಿ ಒನ್ ಶುಡ್ ಸ್ಟಾರ್ಟ್ ವಿತ್ IPOs. ಈ ಯಂಗ್ ಇಂಡಿಯಾ ಭವಿಷ್ಯಕ್ಕೆ ಹೂಡಿಕೆ ಏನೆಲ್ಲ ಲಾಭ ಸಿಗುತ್ತೆ ಆ್ಯಂಡ್ ಹಾಗೆಯೇ ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ ಅಂತ? ಸೊ ಯಂಗ್ ಇಂಡಿಯಾ ಏನು ಮಾಡ್ತಾ ಇದ್ದಾರೆ ಅಂದರೆ, ನಾನು ನೋಡ್ದಂಗೆ ಹಂಗೋ ಹೆಂಗೋ ಇದ್ದರು, ನಿಧಾನಕ್ಕೆ ಬೆಂಗಳೂರು ಕಡೆ ಬರ್ತಾ ಇದ್ದಾರೆ. ಸೊ ಅವ್ರನ್ನ ಈ ಕಾರ್ಪೊರೇಟ್ಸ್ ಒಂದು ಸ್ವಲ್ಪ ನೀವು ಯೋಚನೆ ಮಾಡಿ ಸರ್. ಒಂದು ಕಾಲದಲ್ಲಿ ಈ ಕಿರಾಣಿ ಅಂಗಡಿಗಳು ಭಾರಿ ಸದ್ದು ಮಾಡಿದರು. ಹೌದು. ಸೊ ಕಿರಾಣಿ ಅಂಗಡಿಗಳು, ಓಲ್ಡ್ ಆರ್ಥೋಟೆಕ್ಸ್ ಬಿಸ್ನೆಸ್ಗಳೆಲ್ಲ ಇವಾಗ ಏನು ಮಾಡ್ತು, ಕಾರ್ಪೊರೇಟ್ಸ್ ಬಂದುಬಿಟ್ರು. ಇವರು 1 ಕೋಟಿ ಹಾಕಿ ಕಿರಾಣಿ ಅಂಗಡಿ ಮಾಡಿದ್ರೆ, ನಾನು 1000 ಕೋಟಿ ಹಾಕಿ ಬ್ಲಿಂಕಿಟ್ ಮಾಡ್ತೀನಿ, ಜಿಯೋ ಮಾರ್ಟ್ ಮಾಡ್ತೀನಿ. ಸೊ ಈ ಥರ ಬಂದುಬಿಟ್ರು. ಇವ್ರಿಗೆಲ್ಲ ಸ್ಮ್ಯಾಶ್ ಮಾಡಿ ಬಿಸಾಕರು. ಸೊ ಇವಾಗ ಏನಾದರೂ ಯುವಕರೆಲ್ಲ ನಿಧಾನಕ್ಕೆ ಬೆಂಗಳೂರು ಕಡೆ ಬಂದು ಸೊ ಅದು ಇದು ಸಣ್ಣ ಪುಟ್ಟ ಕೆಲಸಗಳು ಮಾಡ್ಕೊಂಡಿದ್ದಾರೆ. ಸೊ ಯುವಕರಿಗೆ ಒಳ್ಳೆ ಚಾನ್ಸ್ ಇದೆ. ಬಿಕಾಸ್ ಇವತ್ತು ನಿಫ್ಟಿ ನೀವೇನು ನೋಡ್ತಾ ಇದ್ದೀರಾ, 2026 ನಾವು ಕೂತಿದ್ದೀವಿ. ನಿಫ್ಟಿ 24,800, 900 ಆರ್ 25,000 ಇದೆ. ಸೊ ಇಂಥ ಟೈಮಲ್ಲಿ ಯುವಕರು ನಿಮ್ಮ ಹತ್ರ ಇರೋ ಅಲ್ಪ ಸ್ವಲ್ಪ ಕಷ್ಟಪಟ್ಟು ದುಡ್ದಿರೋ ದುಡ್ಡನ್ನು ತಿಂಗಳಿಗೆ ₹1,000 ಹೂಡಿಕೆ ಮಾಡ್ಕೊಂಡು ಹೋದ್ರೂ, ಸೊ ನೆಕ್ಸ್ಟ್ 15-20 ಇಯರ್ಸಲ್ಲಿ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಇವತ್ತೇನು $5 ಟ್ರಿಲಿಯನ್ ಇದೆಯಲ್ಲ, ನಿಫ್ಟಿ 25,000 ಇರೋದು 1 ಲಕ್ಷ ಟಚ್ ಆಗುತ್ತೆ. ನೆಕ್ಸ್ಟ್ 10-12 ಇಯರ್ಸಲ್ಲೇ ಟಚ್ ಆಗ್ಬೋದು. ಅಂದರೆ ನಮ್ಮ ಭಾರತದ ಮಾರುಕಟ್ಟೆ ಇನ್ನು 12 ವರ್ಷದಲ್ಲಿ 4 ಪಟ್ಟು ಬೆಳೆಯೋ ಚಾನ್ಸಸ್ ವೆರಿ ಹೈ ಇದೆ. ಸೊ ಯುವಕರಿಗೆ, ಸೊ ನೀವು ಬೆಳೀತಾ ಇರ್ತೀರಾ ಸರ್, ಲೈಫಲ್ಲಿ ಹೆಂಗೋ ಬೆಳೀತಾ ಇರ್ತೀರಾ, ಯಾರೋ ಒಬ್ರು ಬಂದು ನಿಮ್ಮ ಲೈಫನ್ನು ತುಳಿದಾಕ್ಬಿಡ್ತಾರೆ. ಅದು ರಿಲೇಟಿವ್ಸ್ ಇರ್ಬೋದು, ಫ್ಯಾಮಿಲಿ ಇರ್ಬೋದು, ಇಲ್ಲ ಹೊರಗಡೆನ ಪ್ರಪಂಚ ಇರ್ಬೋದು. ನಮ್ಮನ್ನು ತುಳಿಯೋದಕ್ಕೆ 1000 ಜನ ಇದ್ದಾರೆ. ಬಟ್ ಶೇರ್ ಮಾರ್ಕೆಟಲ್ಲಿ ನಮಗೆ
ಶೇರ್ ಮಾರ್ಕೆಟ್ ಕಳೆದ 30 ವರ್ಷಗಳಿಂದ ಮೇಲಕ್ಕೆ ಹೋಗ್ತಾನೆ ಇದೆ. ಬಟ್ ನಮ್ಮ ಲೈಫ್ ಲಾಸ್ಟ್ 30 ಇಯರ್ಸಿಂದ ಮೇಲಕ್ಕೆ ಹೋಗ್ತಿದೆಯಾ? ಇಲ್ಲ ಅಂದರೆ ನೀವೇನು ಮಾಡಿ, ಯಾರು ಮೇಲಕ್ಕೆ ಹೋಗ್ತಿದೆ ಅವ್ರ ಜೊತೆ ಹೋಗಿ ಸೇರ್ಕೊಳ್ಳಿ. ಅಂದರೆ ಸೇರ್ಕೊಳ್ಳೋದಂದರೆ ಷೇರು ಮಾರುಕಟ್ಟೆ ಜೊತೆ ಸೇರ್ಕೊಳ್ಳಿ. ಬಿಕಾಸ್ ಮಾರ್ಕೆಟಲ್ಲಿ ಪ್ರತಿ ವರ್ಷ ನಾನು ಆವ್ರೇಜ್ 12-15% ರಿಟರ್ನ್ಸ್ ಬರುವಂಥ ಮಾರ್ಕೆಟಲ್ಲಿ ನಾವು ಇದ್ದೀವಿ. ಬಟ್ ನಾವೇನು ಮಾಡ್ತೀವಿ, 12-15% ಬಗ್ಗೆ ಬಿಟ್ಬಿಟ್ಟು ಎಲ್ಲೋ ಒಂದು ಮನೆ, ಎಲ್ಲೋ ಔಟ್ಸೈಡಲ್ಲಿ ಹೋಗ್ಬಿಟ್ಟು ರಾಜನ್ ಕುಂಟೆಯಲ್ಲಿ ಹೋಗ್ಬಿಟ್ಟು ಒಂದು ಸೈಟ್ ತೊಗೊಂಡು ಒಂದು ಮನೆ ಕಟ್ತೀವಿ ಬಾಡಿಗೆಗೆ. ಅದೆಷ್ಟು ವರ್ಷಕ್ಕೆ 3% ಸಹ ನಿಮಗೆ ಇನ್ಕಮ್ ಬರಲ್ಲ. FD ಇಟ್ರೆ 7 ಬರ್ತಾ ಇತ್ತಲ್ಲ. ನೀವು ಹೇಳ್ಬೋದು ಲ್ಯಾಂಡ್ ಅಪ್ರಿಷಿಯೇಟ್ ಆಗುತ್ತಂತ. ಸೊ ಲ್ಯಾಂಡು ಆಲ್ರೆಡಿ ಬೆಂಗಳೂರಲ್ಲಿರೋ ಲ್ಯಾಂಡು ಸ್ಯಾಚುರೇಷನ್ ಪಾಯಿಂಟ್ ಹಿಟ್ ಆಗಿಬಿಟ್ಟಿದೆ. ಇವಾಗ ನಾವು ಕೂತಿರೋ ಇಲ್ಲಿ ಏರಿಯಾದಲ್ಲೇ 20-25 ಸಾವಿರ ಓಡ್ತಾ ಇದ್ರೆ, ಸೊ ಒಂದು ಕಾಲದಲ್ಲಿ 1,000 ರೂಪಾಯಿ ಇತ್ತು ರಿಯಲ್ ಎಸ್ಟೇಟು, ಇವತ್ತು 25,000 ರೂಪಾಯಿಗೆ ಬಂದಿದೆ. ಇವಾಗ ನನ್ನ ಪ್ರಶ್ನೆ, ಇದು 5 ಲಕ್ಷಕ್ಕೆ ಹೋಗುತ್ತಾ? ಅಂದರೆ ಇನ್ನೂ 25 ಟೈಮ್ಸ್ ಅಂದರೆ 5.5 ಲಕ್ಷಕ್ಕೆ ಹೋಗ್ಬೇಕು. 5.25 ಲಕ್ಷಕ್ಕೆ ಹೋಗೋಕ್ಕೆ ಚಾನ್ಸ್ ಇದೆಯಾ? 5.25 ಲಕ್ಷಕ್ಕೆ ಇಲ್ಲಿ ತಗೊಳ್ಳೋ ಬದಲು ದುಬೈಯಲ್ಲಿ ತಗೋಬೋದಲ್ಲ. ಸೊ ರಿಯಲ್ ಎಸ್ಟೇಟು ಒಂದು ಸ್ಯಾಚುರೇಷನ್ ಪಾಯಿಂಟ್ ಹಿಟ್ಟಾಗಿದೆ. ಬಟ್ ಗೋಲ್ಡ್ ಇಸ್ ಅ ಬೆಸ್ಟ್ ಇನ್ವೆಸ್ಟ್ಮೆಂಟ್. ಬಟ್ ಸ್ಟಾಕ್ ಮಾರ್ಕೆಟ್ನ ಎಸ್ಪೆಷಲಿ ಯುವಕರು, ನಿಮ್ಮ ಹತ್ರ ಕಡಿಮೆ ದುಡ್ಡಿದ್ರೂ ಸಹ ಓಕೆ, ಇವನ್ 10,000 15,000 ಎಷ್ಟಾದರೂ ಇರಲಿ, ಬಟ್ ಸ್ಟಾರ್ಟ್ ಮಾಡಿ. ಬಿಕಾಸ್ ನೀವು ರಿಗ್ರೆಟ್ ಮಾಡ್ಕೊಂಬಿಡ್ತೀರಾ. ಇನ್ನೊಂದು 20 ವರ್ಷ 10 ವರ್ಷ ಬಿಟ್ಟು ಬಂದರೆ, ಅಯ್ಯೋ ನನಗೆ ಮಾರ್ಕೆಟ್ ಅವತ್ತೇ ಗೊತ್ತಿದ್ರೆ ನನ್ನ ಹತ್ರ ಅಟ್ಲೀಸ್ಟ್ ಇವತ್ತು ಒಂದು 2 ಕೋಟಿ ಇರ್ತೈತೆ, 5 ಕೋಟಿ ಇರ್ತೈತೆ ಅಂತ ಮತ್ತೆ ರಿಗ್ರೆಟ್ ಮಾಡ್ಕೊಬೇಡಿ. ಬಿಕಾಸ್ ರಿಯಲ್ ಎಸ್ಟೇಟ್ ಮಾಡೋದಕ್ಕೆ ಕೋಟ್ಯಾಂತರ ರೂಪಾಯಿ ದುಡ್ಡು ಬೇಕು, ಗೋಲ್ಡ್ ತೊಗೊಳಕ್ಕೂ ದುಡ್ಡು ಬೇಕು. ಬಟ್ ಸ್ಟಾಕ್ ಮಾರ್ಕೆಟಲ್ಲಿ 23 ರೂಪಾಯಲ್ಲಿ ನಿಮ್ಮ ಜರ್ನಿ ಸ್ಟಾರ್ಟ್ ಮಾಡ್ಬೋದು. ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತೀನಿ. ಈ ಇರಾನ್ ಇಸ್ರೇಲ್ ಸೆನ್ಸೆಕ್ಸ್ ಪಾಯಿಂಟ್ಸ್ ಕೇವಲ ಇದೇ ದಿನಗಳಲ್ಲಿ 3,300 ಪಾಯಿಂಟ್ಸ್ ಕುಸಿದಿರುವಂಥದ್ದು, ಸಾಕಷ್ಟು ಆತಂಕಕ್ಕೆ ಒಳಗಾಗಿರುವಂಥದ್ದು. ಹಾಗೆಯೇ ಇದು ಮುಂದೆ ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ ಅಂತ ಸರ್, ಫಸ್ಟಲ್ಲೇ ನಾನು ಹೇಳಿದ್ದೆ. ಸೊ ಇದು ಆತಂಕಕ್ಕೆ ಒಳಗಾಗಿ ಆಲ್ರೆಡಿ ಮಾರ್ಕೆಟ್ ಬಿದ್ದೋಗಿದೆ. ದ ಸೇಮ್ ಥಿಂಗ್ ಹ್ಯಾಪೆಂಡ್ ಇನ್ ಕರೋನಾ ಆಲ್ಸೋ. ಕರೋನಾ ವೇವ್ 1ಅಲ್ಲಿ ನಿಮ್ಗೆ ಗೊತ್ತಿದೆ, ಯಾರಿಗೂ ಏನೂ ಆಗಲಿಲ್ಲ. ಹಾರ್ಡ್ಲಿ ಒಂದು ಸ್ವಲ್ಪ ಏನೋ ಆ್ಯಂಬುಲೆನ್ಸ್ಗಳು ಓಡಾಡಿದವರು ಅಲ್ಲಿ ಕ್ವಾರಂಟೈನ್ ಅಂತ ಹಾಕ್ಬಿಡೋರು. ಬಟ್ ಆ್ಯಕ್ಚುಲಿ ಡೆತ್ ಏನೂ ಆಗಲಿಲ್ಲ. ಬಟ್ ವೇವ್ 1ಅಲ್ಲಿ ನಿಫ್ಟಿ 4,500 ಪಾಯಿಂಟ್ ಬಿತ್ತು ಜಸ್ಟ್ ಒಂದು ತಿಂಗಳಲ್ಲಿ, ಒಂದು 20-25 ದಿವಸಕ್ಕೆ. ಅದಾದಮೇಲೆ ವೇವ್ 2ಅಲ್ಲಿ ಅದ್ರ ಇಂಪ್ಯಾಕ್ಟ್ ಕಾಣಿಸ್ತು. ಆ್ಯಕ್ಚುಲಿ ವಾರ್ ಇಂಪ್ಯಾಕ್ಟ್ ಕಾಣಿಸಿದ್ದು ವೇವ್ 2ಅಲ್ಲಿ 1-1.5 ವರ್ಷ ಆದಮೇಲೆ. ಬಟ್ ವೇವ್ 2ಅಲ್ಲಿ ಮಾರ್ಕೆಟು ಒಂದು ಸ್ವಲ್ಪನೂ ಬೀಳಲಿಲ್ಲ, ಅದ್ರ ಬದಲು ಆಲ್ ಟೈಮ್ ಹೈ ಮಾಡ್ಕೊಂಡು ಹೋಗ್ತಾ ಇದೆ. ಸೊ ಇವಾಗ ವೆರಿ ಸಿಂಪಲ್ ಕನ್ಕ್ಲೂಷನ್ ಏನು ಹೇಳ್ತೇನೆ ಅಂದರೆ, ಲೆಟ್ಸೆ ಈ ವಾರು ಇನ್ನೂ ಆ್ಯಂಪ್ಲಿಫೈ ಆಗಿ ಇನ್ನೂ ಏನಾದ್ರು ಜಾಸ್ತಿ ಆದರೂ ಸಹ ನಮ್ಮ ಮಾರ್ಕೆಟ್ ಆಗಲಿ ಗ್ಲೋಬಲ್ ಮಾರ್ಕೆಟು ತಲೆನೇ ಕೆಡಿಸ್ಕೊಳ್ಳಲ್ಲ, ಮೇಲಕ್ಕೆ ಹೋಗುತ್ತೆ. ಬಿಕಾಸ್ ಏನಕ್ಕೆ ಮೇಲಕ್ಕೆ ಹೋಗುತ್ತಂದರೆ, ಜನ ಎಕ್ಸ್ಪೆಕ್ಟ್ ಮಾಡ್ತಾವ್ರೆ ಬೀಳುತ್ತೆ, ಇನ್ನೂ ಬೀಳುತ್ತೆ. ಜನ ಏನು ಎಕ್ಸ್ಪೆಕ್ಟ್ ಮಾಡ್ತಾರೋ ಅದು ಆಪೋಸಿಟ್ ಆಗೋದೇ ಸ್ಟಾಕ್ ಮಾರ್ಕೆಟ್. ಇದನ್ನು ಫಸ್ಟ್ ಜನ ಯೋಚನೆ ಮಾಡಬೇಕು, ಅರ್ಥ ಮಾಡ್ಕೋಬೇಕು. ನೀವು ಏನು ಯೋಚನೆ ಮಾಡ್ತೀರೋ ಅದು ನಡೆಯೋದೇ ಇಲ್ಲ ಸ್ಟಾಕ್ ಮಾರ್ಕೆಟಲ್ಲಿ. ಬಿಕಾಸ್ ನೀವು ಏನು ಯೋಚನೆ ಮಾಡ್ತೀರೋ ಆ ವಿಷಯ ದೊಡ್ಡವ್ರಿಗೆ ಗೊತ್ತಿರ್ತದೆ. 1,000 ಕೋಟಿ ಇರೋರಿಗೆ ಕೆಲಸ ಏನು ಗೊತ್ತಾ? ನಾರ್ಮಲ್ ಜನಗಳು ಹೆಂಗೆ ಯೋಚನೆ ಮಾಡ್ತಾರೆ ಅಂತ ಕಂಡುಹಿಡಿಯೋದೇ ಅವ್ರ ಕೆಲಸ. ಅದಕ್ಕೆ ಇವತ್ತು ರಿಲಯನ್ಸ್ ಇವತ್ತು ಅಷ್ಟು ಲಕ್ಷ ಕೋಟಿ ಮಾಡಿರೋದು. ಯಾಕಂದರೆ ಅಂಬಾನಿಗೆ ಜನಗಳು ಹೆಂಗೆ ಯೋಚನೆ ಮಾಡ್ತಾರೆ ಅಂತ ಗೊತ್ತಿದೆ, ಅದನ್ನೇ ಅವರು ಕ್ಯಾಪಿಟಲೈಸ್ ಮಾಡ್ತಿರೋದು. ಶೇರ್ ಮಾರ್ಕೆಟಲ್ಲಿ 1,00,000 ಕೋಟಿ ವ್ಯಾಪಾರ ಇದು. ಲಕ್ಷ ವ್ಯಾಪಾರ ಅಲ್ಲ, 1,00,000 ಕೋಟಿ ವ್ಯಾಪಾರ. ಸೊ ಡೆಫಿನೆಟ್ಲಿ 1,00,000 ಇರೋರು ಹೆಂಗೆ ಯೋಚನೆ ಮಾಡ್ತಾರೆ, ಕಡಿಮೆ ದುಡ್ಡು ಇರೋರು ಹೆಂಗೆ ಯೋಚನೆ ಮಾಡ್ತಾರೆ, ಡೆಫಿನೆಟ್ಲಿ ವಿಲ್ ಅವಾಯ್ಡ್. ಬೇಡ ಪ್ಯಾನಿಕ್ಕು, ಹಿಂಗಾಗ್ಬಿಡುತ್ತೆ. ನೀವು ಯಾವತ್ತು ಹಿಂಗಾಗ್ಬಿಡುತ್ತೆ, ಇನ್ನೂ ಬಿದ್ದೋಗ್ಬಿಡುತ್ತೆ ಅಂತಿರೋ ಅವತ್ತೇ ಶೇರ್ ಮಾರ್ಕೆಟು ಮೇಲಕ್ಕೆ ಹೋಗುತ್ತೆ, ಲೈಫ್ ಟೈಮ್ ಹೋಗುತ್ತೆ, ನಿಮ್ಮ ಕೈಗೆ ಮತ್ತೆ ಸಿಗಲ್ಲ. ಸೊ ಅದರಿಂದ ರಿಗ್ರೆಟ್ ಮಾಡ್ಕೋಬೇಡಿ, ಸ್ಟಾರ್ಟ್ ಇನ್ವೆಸ್ಟಿಂಗ್. ಅಟ್ಲೀಸ್ಟ್ ನಾನು ಹೇಳೋದು, ನಿಮ್ಮ ಹತ್ರ 1 ಲಕ್ಷ ಇದ್ದರೆ, ಇವತ್ತು ಮಾರ್ಕೆಟ್ ಇಷ್ಟು ಚೀಪಾಗಿದೆ, ಅಟ್ಲೀಸ್ಟ್ ಒಂದು 50,000 ರೂಪಾಯಿ ಆದರೂ ಇನ್ವೆಸ್ಟ್ ಮಾಡಿ. ಮತ್ತೆ ಅದು ಮೇಲಕ್ಕೆ ಹೋದಾಗ ಮತ್ತೆ ರಿಗ್ರೆಟ್ ಮಾಡ್ತೀರಾ, ಅಯ್ಯೋ ಸರ್ ಮತ್ತೆ ಟ್ರೈನ್ ಮಿಸ್ ಆಯಿತು ಲೈಫಲ್ಲಿ ಅಂತ. ಅದರಿಂದ ಒಳ್ಳೆ ರೇಟ್ಗಳಲ್ಲಿ ಶೇರ್ಗಳಿದ್ದಾವೆ, 50% 60% ದುಡ್ಡು ಹಾಕಿ. ಇನ್ನೂ ಬಿತ್ತಾ ಸರ್, ಬಿತ್ತರೆ ಇನ್ನೂ ಸ್ವಲ್ಪ ಆವ್ರೇಜ್ ಮಾಡೋಣ ಬಿಡಿ. ಬಂಗಾರನ ನಾನು 6,000 ರೂಪಾಯಲ್ಲೂ ತೊಗೊಂಡೆ, 3,000 ರೂಪಾಯಿಗೆ ಬಿದ್ದರೆ ಇನ್ನೂ ಖುಷಿ, ನಾನು ಇನ್ನೂ ಸ್ವಲ್ಪ ತೊಗೊಳ್ತೀನಿ. ಈ ಮೈಂಡ್ಸೆಟ್ಟಲ್ಲಿ, ಆವ್ರೇಜಿಂಗ್ ಮೈಂಡ್ಸೆಟ್ಟಲ್ಲಿ ಇದ್ದರೆ ಡೆಫಿನೆಟ್ಲಿ ನಿಮಗೆ ಒಳ್ಳೆ ಲಾಭದಾಯಕವಾಗಿ ನೀವು ಇರ್ತೀವ ಅಂತ ನಾನು ಆಶಿಸ್ತೇನೆ. ಎಸ್ ಸರ್, ಫೈನಲಿ ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ರಿ. ಸೊ ಆದರೂ ಕೂಡ ಒಂದಷ್ಟು ಜನಕ್ಕೆ ಇಷ್ಟೊಂದೆಲ್ಲ ಕೇಳಿಸ್ಕೊಂಡಾಗಲೂ ಕೂಡ ಒಂದಷ್ಟು ಡೈರೆಕ್ಟಾಗಿ ಫೇಸ್ ಟು ಫೇಸ್ ಮೀಟ್ ಮಾಡಿದಾಗ ಅಥವಾ ನಿಮ್ಮ ಆಫೀಸಿಗೆ ಬಂದಾಗ ನಿಮ್ಮ ಆಫೀಸ್ ಅಟ್ಮಾಸ್ಫಿಯರ್ ನೋಡಬೇಕು ಅಂತ ಅನ್ಸುತ್ತೆ. ಸೊ ನಿಮ್ಮ ಸಂಸ್ಥೆ ಬಗ್ಗೆ ಏನಾದರೂ ಜನಕ್ಕೆ ತಲುಪಿಸೋದಾದ್ರೆ? ಡೆಫಿನೆಟ್ಲಿ ಸರ್, ನಿಮಗೆ ಯಾರಿಗೆ ನನ್ನನ್ನು ಮೀಟ್ ಮಾಡಬೇಕು, ನಮ್ಮ ತಂಡ 60 ಜನ ಟೀಮ್ ಇದ್ದೀವಿ ನಾವು. ನಮ್ಮನ್ನು ಮೀಟ್ ಮಾಡಬೇಕಂದ್ರೆ ಪ್ರತಿ ಭಾನುವಾರ 10 ಗಂಟೆಯಿಂದ 1 ಗಂಟೆಗೆ ಮೀಟ್ ಮಾಡೋ ಬದಲು ಕ್ಲಾಸಿಗೆ ಬಂದುಬಿಡಿ. ಸೊ ಒಂದು ನಾಲೆಜು ಸಿಕ್ದಂಗೆ ಆಗುತ್ತೆ. 10 ಬ್ರಾಂಚ್ ಇದೆ. ಮೇನ್ ಬ್ರಾಂಚ್ ರಾಜಾಜಿನಗರ, ಸೊ ರಾಜಾಜಿನಗರ, JP ನಗರ, ಯಲಹಂಕ, ವೈಟ್ಫೀಲ್ಡ್, ಎಲೆಕ್ಟ್ರಾನಿಕ್ ಸಿಟಿ, ಮಂಗಳೂರು, ಮೈಸೂರು, ಹುಬ್ಬಳ್ಳಿ, ದಾವಣಗೆರೆ, ಕಲಬುರಗಿ, ಇಷ್ಟು ಬ್ರಾಂಚ್ ಇದೆ. ಡೈರೆಕ್ಟಾಗಿ ಬನ್ನಿ. 3 ಗಂಟೆ ಎಲ್ಲೆಲ್ಲೋ ನಾವು 3 ಗಂಟೆ ಏನೇನಕ್ಕೋ ವೇಸ್ಟ್ ಮಾಡ್ತೀವಿ. ರೀಲ್ಸ್ ನೋಡೋದಕ್ಕೆ 3 ಅವರ್ ವೇಸ್ಟ್ ಮಾಡ್ತೀವಿ. ಅದನ್ನು ಮಾಡಿ, ನಿಮ್ಗೆ ಇಷ್ಟವಾಗಿದ್ದನ್ನೇ ಮಾಡಿ.
ಬಟ್ ನಮಗೋಸ್ಕರ ಒಂದು 3 ಅವರ್ ಬಂದು ಸ್ಟಾಕ್ ಮಾರ್ಕೆಟ್ ಅಂದರೆ ಏನು, ಇದರಿಂದ ಪ್ಲಸ್ ಏನು ಮೈನಸ್ ಏನು, ಪವರ್ ಏನು, ಅಡ್ವಾಂಟೇಜ್ ಏನು, ಡಿಸ್ಅಡ್ವಾಂಟೇಜ್ ಕೇಳಿಸ್ಕೊಳ್ಳಿ. ನಿಮ್ಗೆ ನಿಜವಾಗ್ಲೂ ಆಸಕ್ತಿ ಬಂತಾ ಇದರಲ್ಲಿ, ಎಸ್ ಇಲ್ಲೇನೋ ಆಪರ್ಚುನಿಟಿ ಇದೆ ಅನಿಸಿದ್ರೆ ಡೆಫಿನೆಟ್ಲಿ ನೀವು ಇನ್ವೆಸ್ಟ್ ಮಾಡೋದು, ಕ್ಲಾಸಸ್ಗೆ ಬರೋದು ಅದು ಸೆಕೆಂಡ್ರಿ. ಅಟ್ಲೀಸ್ಟ್ ಪ್ರತಿ ಭಾನುವಾರ 10 ಗಂಟೆಯಿಂದ 1 ಗಂಟೆಗೆ ಫ್ರೀ ವರ್ಕ್ಶಾಪ್ನ ಅಟೆಂಡ್ ಮಾಡಿ. ಇಲ್ಲ ಸರ್ ನನಗೆ ಬರೀ ಮ್ಯೂಚುವಲ್ ಫಂಡ್ ಬಗ್ಗೆ ಬೇಕು, ಫಿನಾನ್ಷಿಯಲ್ ಪ್ಲಾನಿಂಗ್ ಬಗ್ಗೆ ಬೇಕು, ನನಗೇನೋ ಸಾಲ ಬಾಧೆ ಇದೆ, ಶತ್ರು ಬಾಧೆ ಇದೆ ಅಂದರೆ ಪ್ರತಿ ಶುಕ್ರವಾರ 4 ಗಂಟೆಯಿಂದ 6 ಗಂಟೆಗೆ ಫ್ರೀ ಫಿನಾನ್ಷಿಯಲ್ ಪ್ಲಾನಿಂಗ್ ಕ್ಲಾಸಸ್ ಸಹ ಕಂಡಕ್ಟ್ ಮಾಡ್ತೀವಿ. ಸೊ ಶುಕ್ರವಾರನೂ ಫ್ರೀ ಕ್ಲಾಸ್ ಇರುತ್ತೆ, ಭಾನುವಾರನೂ ಫ್ರೀ ಕ್ಲಾಸ್ ಇರುತ್ತೆ. ಮಿಸ್ ಮಾಡದೆ ಅಟೆಂಡ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ಇವತ್ತು ನಮ್ಮ ಕರ್ನಾಟಕದಲ್ಲಿ 50,000ಕ್ಕಿಂತ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ನಾವು ಪಾಠ ಮಾಡಿದ್ದೀವಿ. ಒಂದು ಆರ್ಥಿಕ ಸ್ವತಂತ್ರ ಪಡ್ಕೋಬೇಕು ನಮ್ಮ ಕನ್ನಡಿಗರು ಅಂತ ನಾವು ಕನ್ನಡದಲ್ಲಿ ಪಾಠನ ಹೇಳ್ಕೊಡ್ತಾ ಇದ್ದೀವಿ. ವೆರಿ ಜೆನ್ಯೂನ್. ನೀವು ಅನ್ಕೋಬೋದು ಇವರು ಏನೋ ಹೇಳ್ತಾರೆ, ಇವ್ರದ್ದೇನು ದುರುದ್ದೇಶ ಇರುತ್ತೋ ಅಂತ ಅನ್ಕೋಬೇಡಿ. ಫಸ್ಟು ನೀವು ಬಂದು ಫೇಸ್ ಟು ಫೇಸ್ ನಮ್ಮನ್ನು ಮೀಟ್ ಮಾಡೋವರೆಗೂ ನಿಮ್ಮ ಒಬ್ಬ ವ್ಯಕ್ತಿ ಬಗ್ಗೆ ಜಡ್ಜ್ ಮಾಡೋಕ್ಕಾಗಲ್ಲ. ಸೊ ನಿಮ್ಮ ಟೈಮನ್ನು, ಅಮೂಲ್ಯವಾದ ಟೈಮನ್ನು ನಮ್ಗೆ ಕೊಟ್ಟು ಕಲೀರಿ ಅಂತ ನಾನು ಹೇಳ್ತಾ. ಸೊ ಥ್ಯಾಂಕ್ ಯು ವೆರಿ ಮಚ್ ಮಂಜುನಾಥ್ ಸರ್, ಸೊ ಫಾರ್ ಇನ್ವೈಟಿಂಗ್ ಟು ಬಾಸ್ ಟಿವಿ. ಥ್ಯಾಂಕ್ ಯು ಸರ್. ನೋಡಿದ್ರಲ್ಲ, ತಮ್ಮ 10 ವರ್ಷಗಳ ಸ್ಟಾಕ್ ಮಾರ್ಕೆಟ್ ಅನುಭವದಲ್ಲಿ ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ರು TD ಅಕಾಡೆಮಿಯ ಸಂಸ್ಥಾಪಕರಾಗಿರುವಂತಹ ಮನೋಜ್ ಕುಮಾರ್ ಅವರು. ಮುಂದಿನ ಎಪಿಸೋಡ್ನಲ್ಲಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳೊಂದಿಗೆ ಮತ್ತೆ ಸಿಗ್ತೀವಿ. ಅಲ್ಲಿವರೆಗೂ ನೋಡ್ತಾನೆ ಇರಿ ಬಾಸ್ ಟಿವಿ ಕನ್ನಡ. ಧನ್ಯವಾದಗಳು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.